ಡಿಸಿಸಿ ಬ್ಯಾಂಕ್ ಚುನಾವಣೆ ಹಿನ್ನೆಲೆಯಲ್ಲಿ ಜಾರಕಿಹೊಳಿ ಸಹೋದರರ ವಿರುದ್ಧ ಕತ್ತಿ ಅಂಡ್ ಸವದಿ ನೇರವಾಗಿ ವಿರುದ್ಧ ತೊಡೆಯನ್ನ ತಟ್ಟಿದ್ದಾರೆ. ಹಾರೂಗೇರಿ ಪಟ್ಟಣದಲ್ಲಿ ನಡೆದ ಚುನಾವಣಾ ಪ್ರಚಾರ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಶಾಸಕರಾದ ಲಕ್ಷ್ಮಣ್ ಸವದಿ, ರಾಜ್ಯದ ಮುಖ್ಯಮಂತ್ರಿ ಯಾವನೋ ಒಬ್ಬ ಕಾರ್ಯದರ್ಶಿ ಹೇಳ್ದ ಅಂತ ಹೇಳಿ ಸಹಿ ಮಾಡ್ತಾ ಹೋದ್ರೆ ಆ ರಾಜ್ಯದ ಗತಿ ಏನಾಗ್ಬೇಡ ಹೇಳಿ. ನಾನು 30 ವರ್ಷದಿಂದ ಆ ಬ್ಯಾಂಕ್ನಲ್ಲಿ ನಿರ್ದೇಶಕನಾಗಿದ್ದೆ. ನನ್ನ ಅವಧಿಯಲ್ಲಿ ಡಿಸಿಸಿ ಬ್ಯಾಂಕ್ನಿಂದ 5,000 ಸಾಲವನ್ನ ಪಡೆದಿಲ್ಲ. ಸಾಲ ಪಡೆದು ಕಟಬಾಕಿ ಆಗಿ ಲಕ್ಷ್ಮಣ್ ಸವದಿ ಹೆಸರಿಗೆ ಕಪ್ಪು ಚುಕ್ಕೆ ಆದೀತು ಅಂತ ಹೇಳಿ ಸಾಲವನ್ನ ಪಡೆಯಲಿಲ್ಲ ಅಂತ ಹೇಳಿ ಸಕ್ಕರೆ ಕಾರ್ಖಾನೆ ಹೆಸರಿನಲ್ಲಿ ಸಾಲ ಪಡೆದ ರಮೇಶ್ ಜಾರಕಿಹೊಳಿಗೆ ಸವದಿ ಟಾಂಗ್ ಕೊಟ್ಟಿದ್ದಾರೆ. ಟೀಕೆ ಮಾಡಬೇಕಾಗಿರ್ತಕ್ಕಂಥದ್ದು ಅವಶ್ಯಕತೆ ಇರಲಿಲ್ಲ. ಇಡೀ ಜಿಲ್ಲೆ ಚಿತ್ರ ನಿಮ್ಮ ಮುಂದಿದೆ. ನಾನು ನಿಜವಾಗಿಯೂ ಅಪ್ಪಸಾಬ್ ಕುಲಗೋಡಿ ಬಿಟ್ಟು ಬರ್ತಿರ್ಲಿಲ್ಲ. ಹಿಂದಿನ ಚುನಾವಣೆ ಒಳಗೆ ಅನೇಕ ಜನರಿಗೆ ನಾನೇ ವಿನಂತಿ ಮಾಡಿಕೊಂಡೆ, ಅವರನ್ನ ಅವಿರೋಧವಾಗಿ ಮಾಡ್ರಿ, ಒಳ್ಳೆಯವರಿದ್ದಾರೆ. ನಾನು ಅವ್ರು ಕೆಟ್ಟವನಂತ ಇವತ್ತೂ ಹೇಳಲ್ಲ, ಒಳ್ಳೆಯವನೇ. ಪಾಪ ಶಕ್ತಿ ಇಲ್ಲ, ಧ್ವನಿ ಇಲ್ಲ, ಧೈರ್ಯ ಇಲ್ಲ. ಒಬ್ಬ ವ್ಯಕ್ತಿ ಒಂದು ಸ್ಥಾನದಲ್ಲಿ ಕೂತಾಗ ಅದನ್ನ ಯಾವುದು ಒಳ್ಳೆಯದು ಕೆಟ್ಟದ್ದು ಅಂತ ಹೇಳಿ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ಅವನ ಜವಾಬ್ದಾರಿ. ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಕಾರ್ಯದರ್ಶಿ ಅವರು ಹೇಳಿದ್ದು, ಇನ್ನೊಬ್ಬ ಅವರೇ ಹೇಳಿದ್ದಕ್ಕೆ ಮುಖ್ಯಮಂತ್ರಿ ಸಹಿ ಮಾಡ್ತಾ ಹೋದ್ರೆ ರಾಜ್ಯದ ಗತಿ ಏನಾಗಿತ್ತು. ಸುಮಾರು 30 ವರ್ಷ ನಾನು ಕೂಡ ಆ ಬ್ಯಾಂಕಿನಲ್ಲಿ ಇದೆ. ರಮೇಶ್ಗೆ ಬಹುತೇಕ 40 ವರ್ಷ ಆದ್ರೆ ರಮೇಶ್ ಅವರು 40, 10 ವರ್ಷ ಅಧ್ಯಕ್ಷ, 25 ಅಧ್ಯಕ್ಷ. ನಾನು ಒಂದ್ಸಲ ಅಧ್ಯಕ್ಷ ಆಗಿದ್ದೆ, ಉಪಾಧ್ಯಕ್ಷ ಆಗಿದ್ದೆ. ನನ್ನ 30 ವರ್ಷದ ಅವಧಿ ಒಳಗೆ ನನ್ನ ಫ್ಯಾಕ್ಟ್ರಿಗಾಗಲಿ ನನ್ನ ಸಂಸ್ಥೆಗಾಗಲಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನಿಂದ 5 ರೂಪಾಯಿ ನಾ ಸಾಲ ತಗೊಳ್ಳಿಲ್ಲ. ಯಾಕಂತಂದ್ರೆ ನಿರ್ದೇಶಕನಾಗಿರ್ತಕ್ಕಂಥವ್ರು ತಮ್ಮ ಫ್ಯಾಕ್ಟ್ರಿಗೆ ಸಾಲ ತಗೊಂಡಿಗೆ ಮುಳಿಸಿ ಹೋಗ್ಯಾರ ಅಂತಕ್ಕಂಥ ಹಣಿಪಟ್ಟಿ ಎಲ್ಲಿಯಾದ್ರೂ ನನ್ನ ಹಣಿಗೆ ಕಟ್ಟ್ಯಾರು ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾನು 150 ಕೋಟಿ ರೂಪಾಯಿಗಳಲ್ಲಿ ಒಂದೇ ಆಗಿರ್ತಕ್ಕಂಥ ಒಂದು ಕಾರ್ಖಾನೆ ಕಟ್ಟಿದ್ದೆ. ನಾನು ಬೇರೆ ಬ್ಯಾಂಕಿನ ಸಾಲ ತಗೊಂಡೆ. ನಿರ್ದೇಶಕನಾಗಿ ಈ ಬ್ಯಾಂಕಿನಲ್ಲಿ ನಿರ್ದೇಶಕನಾಗಿ ನನ್ನ ಪ್ರಭಾವವನ್ನು ಬಳಸಿಕೊಂಡು ಈ ಬ್ಯಾಂಕಿನಿಂದ ಸಾಲ ತಗೊಂಡು ಕಟಬಾಕಿ ಆದದ್ದಾದ್ರೆ ಲಕ್ಷ್ಮಣ ಸವದಿ ಅಂತಕ್ಕಂಥ ಹೆಸರಿಗೆ ಕಪ್ಪು ಚುಕ್ಕಿ ಹತ್ತಿತು ಅಂತಕ್ಕಂಥ ಒಂದು ಸಿದ್ಧಾಂತವನ್ನು ಇಟ್ಕೊಂಡು ನನ್ನ ಬ್ಯಾಂಕಿನಿಂದ ಇವತ್ತಿನವರೆಗೂ ಕೂಡ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನಿಂದ ನಾನು ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.